ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಾವು ಇಂದು ನ್ಯೂ ಟೆಕ್ನೋ ಶಿಕ್ಷಣ ಸಂಸ್ಥೆ ಹೊಸಕೋಟೆಯಲ್ಲಿದ್ದೇವೆ. ನ್ಯೂ ಟೆಕ್ನೋ ಶಿಕ್ಷಣ ಸಂಸ್ಥೆ 15 ವರ್ಷಗಳಿಂದ ಕೌಶಲ್ಯ ಹಾಗೂ ಉದ್ಯೋಗ ತರಬೇತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನೂರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಬನ್ನಿ, ಇವತ್ತು ನಾವು ನ್ಯೂ ಟೆಕ್ನೋ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಮತ್ತು ಫೌಂಡರ್ ಹಾಗೂ ಪ್ರಿನ್ಸಿಪಲ್ ಆದಂತಹ NT ಕನಕರಾಜ್ ಸರ್ ರವರನ್ನು ಮಾತನಾಡೋಣ. ಹಾಗೆಯೇ ಅವರ ನ್ಯೂ ಟೆಕ್ನೋ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯ ಕೋರ್ಸುಗಳು ಹಾಗೂ ತರಬೇತಿ ಮತ್ತು ಉದ್ಯೋಗದ ಅವಕಾಶಗಳ ಬಗ್ಗೆ ಈಗ ಮಾಹಿತಿ ತಿಳಿಯೋಣ. ಬೇಸಿಕ್ ಎಲೆಕ್ಟ್ರಾನಿಕ್ ಮತ್ತೆ ಸಿ ಪ್ರೋಗ್ರಾಮಿಂಗ್ ಮತ್ತೆ IoT ಅಂದು ನಮಗೆ ಕೊಟ್ಟಿದ್ದಾರೆ. 2 months ಕೋರ್ಸ್ ಕೊಡ್ತಾರೆ. ಈ ಇನ್ಸ್ಟಿಟ್ಯೂಟ್, ನ್ಯೂ ಟೆಕ್ನೋ ಇನ್ಸ್ಟಿಟ್ಯೂಟ್ ಬಂದು ತುಂಬಾ ಕಲಿಯೋಕೆ ನಮಗೆ ಸಿಗುತ್ತೆ. ಮತ್ತೆ ಇದು ಕಂಪ್ಯೂಟರ್ ಎಲ್ಲ ಮಾಹಿತಿ ನಮ್ಗೆ ಇವಾಗ ನೆಟ್ವರ್ಕಿಂಗ್ ಕಾನ್ಫಿಗರೇಷನ್ ಬರುತ್ತೆ, ಹಿಂಗೆ ನಮ್ಗೆ ಪಾಸ್ಪೋರ್ಟ್ ಚೇಂಜ್ ಮಾಡ್ಬೋದು, ಎಲ್ಲ ನಮಗೆ ಬರುತ್ತೆ. ಈ ಒಂದು ತರಬೇತಿ ಪಡ್ಕೊಂಡ ನಂತರ ಇವ್ರಿಗೆ ಯಾವ ರೀತಿ ಧೈರ್ಯ ಬಂದಿದೆ ಮತ್ತು ಯಾವ ರೀತಿ ನಾವು ಸ್ವಾವಲಂಬಿ ಬದುಕಬಹುದು ಜೀವನದಲ್ಲಿ ಅಂತ ಅವರೇನು ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ. ಯಾವ ರೀತಿ ಬದುಕಬಹುದು ಅನ್ನೋದಿದೆ ಜೀವನದಲ್ಲಿ ನೀವು ಈ ಒಂದು ಸ್ಕಿಲ್ ಪ್ರೋಗ್ರಾಮ್ ಮುಗಿಸ್ಕೊಂಡಿದ್ದಾರೆ ಸರ್. ನಮಗೆ ಪ್ಲೇಸ್ಮೆಂಟ್ ಕೊಡ್ತಾರೆ ಸರ್. ಇವರೇ ನಮಗೆ ಜಾಬ್ ಕೊಡ್ತಾರೆ. ಮತ್ತೆ ನಮಗೆ ಒಂದು ಸೆಟಲ್ ಆಗಬೇಕು ಕರಿಯರ್ಗೆ, ಇವ್ರು ಪ್ಲೇಸ್ಮೆಂಟ್ ನಮ್ಗೆ ಕೊಡ್ತಾರೆ. ಸೊ ನಾವು ಸೆಟಲ್ ಆಗ್ಬೋದು, ಒಂದು ಹೈ ಪೊಸಿಷನ್ ನಾವು ಅಚೀವ್ ಮಾಡ್ಬೋದು. ಇಲ್ಲಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ಕರಿಯರ್ಗೆ, ನಮ್ಮ ಫ್ಯೂಚರ್ಗೆ ಸರ್. ಸೊ ಥ್ಯಾಂಕ್ ಯು ಫಾರ್ ನ್ಯೂ ಟೆಕ್ನೋ. ನಿಮಗೆ ಇಷ್ಟೊಂದು ಇದು ಕಲ್ಸಕ್ಕ ಮತ್ತೆ ಇನ್ನೂ ನಾನು ಕಲ್ತ ಪ್ರಯತ್ನ ಮಾಡ್ತೀನಿ. ಬನ್ನಿ, ಇವತ್ತು ನಾವು ನ್ಯೂ ಟೆಕ್ನೋ ಇನ್ಸ್ಟಿಟ್ಯೂಟ್ನ ಸ್ಟೂಡೆಂಟ್ನ ಮಾತಾಡ್ತಾನೆ. ಯಾವೆಲ್ಲ ಕೋರ್ಸ್ನ ತಗೊಂಡಿದ್ದಾರೆ ಮತ್ತು ಎಷ್ಟು ವರ್ಷದಿಂದ ಇವರು ಇನ್ಸ್ಟಿಟ್ಯೂಟಲ್ಲಿ ಇದ್ದಾರೆ ಮತ್ತು ಕೆಲಸ ಮಾಡ್ತಿದ್ರು ಹೇಳ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು ನಿತಿನ್ ಅಂತ. ನಾನು ಇಲ್ಲಿ 1 ವರ್ಷದಿಂದ ಜಾಯ್ನ್ ಆಗಿರೋದು. ಇಲ್ಲಿ ನಿಮಗೆ ಸರ್ವೆಲೆನ್ಸ್, ಮೊಬೈಲ್ ಟೆಕ್ನಾಲಜಿ, ಹಾರ್ಡ್ವೇರು, ಈಗ ನೆಟ್ವರ್ಕಿಂಗ್ ಪ್ರತಿಯೊಂದು ನೀವು ಕಲಿಯೋಕೆ ಸಿಗುತ್ತೆ. ನೀವು ಬೇಕಂದ್ರೆ ನೀವು ತುಂಬಾ ಇನ್ಫಾರ್ಮೇಶನ್ಸ್ ನೀವು ಇಲ್ಲಿ ಬೇಕಾದ್ರೆ ಗ್ಯಾದರ್ ಮಾಡಬಹುದಾಗಿರುತ್ತೆ. ಇನ್ನ ನಿಮ್ಗೆ ತುಂಬಾ ಕಲಿಯೋ ಆಸಕ್ತಿ ಇದ್ರೆ ನೀವು ಇಲ್ಲಿ ಫ್ರೆಂಡ್ಶಿಪ್ ಕೂಡ ಮಾಡ್ಕೊಬಹುದು. ಇದೆಲ್ಲ ಅವೈಲೇಬಲ್ ಇದೆ ಸರ್. ಮತ್ತೆ ಇದು ಬಿಟ್ಟು ಈಗ 1 ವರ್ಷದಿಂದ ಮಾಡ್ತಿದ್ದಾರೆ ಅಂತಲ್ಲ, ಈಗ ಹೆಂಗ್ ಅನಿಸ್ತದೆ ನಿಮ್ಗೆ ಈಗ ಇರೋ ಟೆಕ್ನಾಲಜಿ? ಈಗ ನಾನು ಇಲ್ಲಿ ತುಂಬಾ ಕಲ್ತಿರೋದ್ರಿಂದ ನನ್ಗೆ ಗೊತ್ತಿರೋ ಪ್ರಕಾರ ಇನ್ನ ಕಲಿಬೇಕು ಅಂತ ನನಗೆ ಆಸಕ್ತಿ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನೀವು ಎಷ್ಟು ಇನ್ಫಾರ್ಮೇಶನ್ಸ್ ಬೇಕಾದ್ರೆ ನೀವು ಇಲ್ಲಿ ಕಲಿಯೋಕೆ ಲಿಮಿಟೇ ಕೂಡ ಇಲ್ಲ. ನೀವು ಅನ್ಲಿಮಿಟೆಡ್ ಆಗಿ ನೀವು ಏನ್ ಬೇಕಾದ್ರೆ ಇಲ್ಲಿ ಕಲಿಯೋಕ್ಕೋಸ್ಕರ ಇಲ್ಲಿ ನಮ್ಮ ನ್ಯೂ ಟೆಕ್ನೋ ಇರೋದೇ ಅದಕ್ಕೋಸ್ಕರ. ಓಕೆ, ಇವರದ್ದು ಮಾತು ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ನೋಡೋಣ, ಇನ್ನೊಬ್ಬರನ್ನ ಭೇಟಿ ಮಾಡೋಣ. ಬನ್ನಿ, ಈಗ ನ್ಯೂ ಟೆಕ್ನೋ ವಿದ್ಯಾರ್ಥಿಯನ್ನ ಭೇಟಿ ಮಾಡಿದ್ವಿ. ಈಗ ಅವರು ಮಾತು ಏನೇ ಅಂತ ಹೇಳ್ತಾರೆ ನೋಡೋಣ. ಸರ್, ಈಗ ನೀವು ಒಂದು ಎಷ್ಟು ವರ್ಷ ಆಗ್ತೀವಿ? ಸರ್ 1 year ಆಗಿದೆ ಸರ್. ಓಕೆ, ಈಗ ಏನು ವ್ಯವಸ್ಥೆ ನಿಮಗೆ ಇದೆಲ್ಲ ಶಿಕ್ಷಣದಲ್ಲಿ ನೀವು ತಗೊಂಡಿದ್ದೀರಾ? ನೀವು ಸರ್, ಇದರಲ್ಲಿ ಬಂದ್ಬಿಟ್ಟು ಬೆಟರ್ ಆಗಿ ಅಚೀವ್ಮೆಂಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಒಂದಷ್ಟು ಸಬ್ಜೆಕ್ಟ್ಸ್ ಇದೆ: ಹಾರ್ಡ್ವೇರ್, ಸಾಫ್ಟ್ವೇರ್, ನೆಟ್ವರ್ಕಿಂಗ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಸಿ ಪ್ರೋಗ್ರಾಮ್, ಸರ್ವೆಲೆನ್ಸ್, ಮೊಬೈಲ್ ಟೆಕ್ನಾಲಜಿ. ನಂತರ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಕಂಪ್ಯೂಟರ್ ಬಂದ್ಬಿಟ್ಟು ನಾವು ಬೇಸಿಕಲಿ ತಿಳ್ಕೊಂಡಿದ್ವಿ. ಇಲ್ಲಿ ಆಮೇಲೆ ನೆಕ್ಸ್ಟು ಈ ಕಾಲೇಜ್ ಬಂದ ಮೇಲೆ ನಾವು ಅಡ್ವಾನ್ಸ್ ಆಗಿ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಮತ್ತೆ ಒಂದಷ್ಟು ಪ್ರೆಸೆಂಟೇಷನ್ಸ್ ಮಾಡಿದ್ದಾರೆ. ಅದರಿಂದ ನನಗೆ ಸ್ಟೇಜ್ ಫಿಯರ್ ಮತ್ತು ನರ್ವಸ್ ಕೂಡ ಆಗಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಕಾಲೇಜಲ್ಲಿ ಹೋಗ್ಬಿಟ್ಟು ತುಂಬ ಪ್ರಾಕ್ಟಿಕಲ್ಸ್ ಮಾಡ್ತಾರೆ. ಓಕೆ, ಈಗ ಹೋದ ವರ್ಷ ನೀವು ಹೊರಗೆ ಬಂದು ಹೇಗಿದ್ರಿ, ಬಂದಾದ್ಮೇಲೆ ಹೇಗಿದ್ರೆ ಅನ್ನೋದನ್ನ ಈಗ ಎಲ್ಲರಿಗೂ ಮಾಹಿತಿ ಕೊಡೋದು. ಸರ್, ನಾವು ಲಾಸ್ಟ್ ಇಯರ್ ಅಂದರೆ ನಾವು ಬರೀ IT ಓದಿದ್ವಿ. ಅದ್ರಲ್ಲಿ ಬಂದ್ಬಿಟ್ಟು ಬರೀ ಕಾಂಪೋನೆಂಟ್ಸ್ ಅಂದರೆ ಎಲೆಕ್ಟ್ರಾನಿಕ್, ಮೆಕ್ಯಾನಿಕ್ಕು. ಇವಾಗ ಬಂದ್ಬಿಟ್ಟು ನಾನೊಬ್ಬ IT ಅಡ್ಮೈನ್ ಇಲ್ಲ IT ಟೆಕ್ನಿಷಿಯನ್ ಆಗಿ ಹೇಳ್ಕೊಂಬೋದು ಸರ್. ಈ ಒಂದು ಇನ್ಸ್ಟಿಟ್ಯೂಟ್ ಬಂದಿದ್ದಾದ್ಮೇಲೆ ತಾವೆಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆ. ಏನು ಬಂದು ಸ್ಟೇಜ್ ಫಿಯರ್ ಬಂದಿದೆ, ನೀವು ಎಲ್ಲಿ ಬೇಕು ಫೇಸ್ ಮಾಡ್ಬೋದು. ನೀವು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು, ನೀವು ಕೂಡ ಇಂಟರ್ವ್ಯೂ ಮಾಡ್ಬೋದು ಅನ್ನೋದು ಒಂದು ದೃಷ್ಟಿ ಆಗಿರುತ್ತೆ. ಹೇಗೆ ಸಾಧ್ಯ ಆಯಿತು ಸರ್? ಇದು ನ್ಯೂ ಟೆಕ್ನೋ ಎಜುಕೇಶನ್ ಇಂಟರ್ನ್ಶಿಪ್ 6 months ಮಾಡ್ತಾ ಇದ್ದೀನಿ. ಅದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಮೊಬೈಲ್ ಶಾಪಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ, ಮತ್ತೆ ಕಂಪ್ಯೂಟರ್ ಶಾಪಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗು, ಸೇಲ್ಸು ಎಲ್ಲ ಮಾಡ್ತಾ ಇದ್ದೆ. ಬನ್ನಿ, ಈಗ ನ್ಯೂ ಟೆಕ್ನೋ ವಿದ್ಯಾರ್ಥಿಗಳಂತಹ ಅನುಷ್ ಅವರು ಮಾತಾಡ್ತಾರೆ. ಅವ್ರಿಗೆ ಏನೋ ಅಂತ ಅನಿಸ್ತಾ ಇದೆ, ಅದ್ರ ಬಗ್ಗೆ ಕೇಳೋಣ. ಏನು ಅನಿಸ್ತಾ ಇದೆ? ಎಷ್ಟು ದಿವಸದಿಂದ ನೀವು ಮಾಡ್ತೀವಿ? ನಾನು ನನ್ನ ಫಸ್ಟ್ ಇಯರ್ ಕಂಪ್ಲೀಟ್ ಮಾಡ್ಕೊಂಡು ಈ ಡಿಪ್ಲೊಮಾ ಕೋರ್ಸ್ನ ನಾನು ಜಾಯ್ನ್ ಆದೆ. ನಾನು ಜಾಯ್ನ್ ಆಗಿ 1 year ಆಯ್ತು. ನಾನು 1 year ಇಂದ ನಾನು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್, ಬೇಸಿಕ್ ಎಲೆಕ್ಟ್ರಾನಿಕ್, ಕಂಪ್ಯೂಟರ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಎಲ್ಲ ಸಬ್ಜೆಕ್ಟ್ ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಿಂದ ನನಗೆ ತುಂಬಾ ಯೂಸ್ ಆಯ್ತು. ಮತ್ತೆ 2 months IoT ಕೂಡ ಹೇಳ್ಕೊಟ್ಟಿದ್ದಾರೆ. ಸಿ ಪ್ರೋಗ್ರಾಮಿಂಗ್, ನಮಗೆ ಕೋಡಿಂಗ್ ಹೆಂಗ್ ಮಾಡೋದು ಅಂತ. ನಂಗೆ ಇದರಿಂದ ನನ್ನ ಫ್ಯೂಚರ್ ಕರಿಯರ್ಗೆ ತುಂಬಾ ಯೂಸ್ ಆಗ್ತಿದೆ.
ಈ ಇನ್ಸ್ಟಿಟ್ಯೂಟ್ ಅಲ್ಲಿ 1 ವರ್ಷಗಳಿಂದ ನೀವು ಟ್ರೈನ್ ತಗೊಂಡಿದ್ದೀರಾ. ಈಗ ಮೊದಲು ಬರೋದಕ್ಕೆ ಮೊದಲು ಹೇಗಿತ್ತು, ಬಂದಾದ್ಮೇಲೆ ಏನಂತ ಅನಿಸ್ತಾ ಇದೆ? ನನ್ಗೆ ನನ್ನ ಇದರಲ್ಲಿ ತುಂಬಾ ಚೇಂಜಸ್ ಕಾಣಿಸ್ತಿದೆ. ಅಂದ್ರೆ ನಾನು ತುಂಬಾ ನಾಲೆಜ್ ನ ನಾನು ಗೇನ್ ಮಾಡ್ತಿದ್ದೀನಿ. ನನ್ಗೆ ಇದು ಖುಷಿ ಕೊಟ್ಟಿದೆ. ಮತ್ತೆ ಇದೇ ತರ ಇನ್ನೂ ಚೆನ್ನಾಗಿ ಗೇನ್ ಮಾಡ್ತಿದ್ದೀನಿ. ಇಲ್ಲಿ ಇಂಟರ್ನ್ಶಿಪ್ ಕೂಡ ಪ್ರೈವೇಟ್ ಇದೆ. ಕಾಲೇಜ್ ಆಗಿದ ತಕ್ಷಣ ಆ 6 ಮಂತ್ ಇಂಟರ್ನ್ಶಿಪ್ ನ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫ್ಯೂಚರ್ ನನಗೆ ಇಲ್ಲಿಂದನೇ ಜಾಬ್ ಪ್ಲೇಸ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಉದ್ಯೋಗ ಅವಕಾಶಗಳು ಸಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಲಿ ಮತ್ತು ಈ ಒಂದು ಉದ್ಯೋಗ ಅವಕಾಶ ಸಿಕ್ಕಿದಾದ್ಮೇಲೆ ಎಲ್ಲರ ಬಾಳು ಬೆಳಕಾಗಲಂತ ಈ ಒಂದು ವಾಹಿನಿ ಪರವಾಗಿ ನಮ್ಮ ಕೂಡ ಆಶೆಗಳು ಕೂಡ ಇದೆ. ಧನ್ಯವಾದಗಳು. ನಾವು ಸಿಇಒ ಅನ್ನ ಪರಿಚಯ ಮಾಡ್ಕೊಳ್ಳೋಣ. ಹೀಗಾಗಿ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಾವಿವತ್ತು ನ್ಯೂ ಟೆಕ್ನೋ ಶಿಕ್ಷಣ ಸಂಸ್ಥೆಗಳ ಫೌಂಡರ್ನ ಪ್ರಿನ್ಸಿಪಲ್ ಆದಂತಹ ಕನಕರಾಜ್ ಅವ್ರನ್ನ ಭೇಟಿ ಮಾಡಿದ್ವಿ. ಅವರು ಏನೆಲ್ಲ ಶಿಕ್ಷಣದಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಉತ್ತೇಜನಗೊಂಡು ಮಕ್ಕಳು ಯಾವ ರೀತಿ ಕೌಶಲ್ಯ ತರಬೇತಿಯನ್ನು ಪಡ್ಕೊತಿದ್ದಾರೆ ಅವ್ರನ್ನೇ ಕೇಳೋಣ. ಬನ್ನಿ. ನಮಸ್ತೆ. ನಮಸ್ಕಾರ ಸರ್. ಪ್ರತಿಷ್ಠಾ ಕರ್ನಾಟಕ ವಾಹಿನಿಗೆ ಸ್ವಾಗತ ಸರ್. ನಿಮ್ಮ ವಾಹಿನಿಗೆ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳು ಹಾಗೂ ಸ್ವಾಗತ ಸರ್. ಸೊ ನಮ್ಮ ಶಿಕ್ಷಣದ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಮೊದಲನೇದಾಗಿ ನಾನು NT ಕನಕರಾಜ್, ಸೊ ಫೌಂಡರ್ ಅಂಡ್ ಪ್ರಿನ್ಸಿಪಲ್ ಆಫ್ NT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ನ್ಯೂ ಟೆಕ್ನೋ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ನಮ್ಮ ಶಿಕ್ಷಣ ಸಂಸ್ಥೆಯ ಪ್ರಮುಖ ಉದ್ದೇಶ ಏನಂದ್ರೆ ಸರ್, ಯುವ ಜನತೆ ಯಾರು ಇದ್ದಾರೆ ಮಕ್ಕಳಿಗೆ ಒಳ್ಳೆಯ ಒಂದು ಕೌಶಲ್ಯಾಧಾರಿತ ಒಂದು ಶಿಕ್ಷಣ ತರಬೇತಿಯನ್ನು ಕೊಡಬೇಕು ಹಾಗೂ ಅವರ ಉದ್ಯೋಗಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ವರ್ಕ್ ಮಾಡ್ತಾ ಇದೆ. ಸೊ ಈಗಾಗಲೇ ನಾವು ಒಂದು 10-15 ವರ್ಷಗಳಿಂದ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಹೊಸಕೋಟೆ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ನಮ್ಮ ಒಂದು ಸೇವೆಯನ್ನು ಕೊಡ್ತಾ ಇದ್ದು, ಪ್ರಸ್ತುತ ಈಗ 2025 ಕಾಲಘಟ್ಟದಲ್ಲಿ ನೋಡೋದಾದ್ರೆ ನಮಗೆ ಎಲ್ಲ ಗ್ರಾಜುಯೇಟ್ಸ್ ಆಗಿರಲಿ ಅಥವಾ ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ ಒಂದು ಫೇಸ್ ಮಾಡ್ತಕ್ಕಂಥ ಒಂದು ಹೈಯೆಸ್ಟ್ ಪ್ರಾಬ್ಲಮ್ ಏನಂತಂದ್ರೆ ಸರ್ ನಮ್ಗೆ ಕೆಲಸ ಸಿಗ್ತಾ ಇಲ್ಲ. ಸೊ ಕೆಲಸದಿಂದ ಜಾಬ್ ಸ್ಕೇರ್ಸಿಟಿ ಜಾಸ್ತಿ ಇದೆ. ಸೊ ಇದು ಯಾರಿಗೆ ಅಂತಂದ್ರೆ ಯಾರಿಗೆ ಕೌಶಲ್ಯಾಧಾರಿತ ಒಂದು ಶಿಕ್ಷಣ ಸಿಗ್ತಿಲ್ಲ, ಅಂದ್ರೆ ಸ್ಕಿಲ್ಡ್ ಎಜುಕೇಶನ್ ಯಾರು ಪಡ್ಕೊಳ್ತಿಲ್ಲ ಅಂತ ಮಕ್ಕಳಿಗೆ ಇದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಈಗ ನಾವು ಆಚೆ ನೋಡತಕ್ಕಂಥ ಒಂದು ವಾತಾವರಣ ಹೇಗಿದೆ ಅಂತಂದ್ರೆ ಪ್ರತಿಯೊಂದು ಯಾವ್ದಾದ್ರು ಒಂದು ಕಾರ್ಖಾನೆಯನ್ನು ಅಥವಾ ಒಂದು ಸಂಸ್ಥೆಯನ್ನು ಒಂದು ಕಂಪನಿಯನ್ನು ನಾವು ಅಪ್ರೋಚ್ ಮಾಡಿದಾಗ ಸರ್ ನಮಗೆ ಒಂದು ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು ಅಂತ ಕರೀತಾರೆ. ಸ್ಕಿಲ್ಡ್ ಎಂಪ್ಲಾಯೀಸ್ ಹಾಗಾದ್ರೆ ಸರ್ ನಮ್ಮ ಒಂದು ಗ್ರಾಜುಯೇಟ್ಸ್, ಮಾಸ್ಟರ್ ಡಿಗ್ರಿ ಗ್ರಾಜುಯೇಟ್ಸ್ ಇವರೆಲ್ಲ ಕೂಡ ಸ್ಕಿಲ್ಡ್ ಇಲ್ವಾ ಅಂತ ಕೇಳಿದ್ರೆ ಎಸ್, ಅದೊಂದು ಪ್ರಾಬ್ಲಮ್ ಇದೆ ನಮ್ಮ ಮಕ್ಕಳಲ್ಲಿ. ಸೊ ಇನ್ನೊಂದು ವಿಚಾರ ಏನು ಹೇಳೋದಂದ್ರೆ ನಮ್ಮ ಶಿಕ್ಷಣ ಸಂಸ್ಥೆಯ ಮೂಲಕ ಪೋಷಕರಿಗೆ ಹೇಳೋದೇನಂತಂದ್ರೆ ಅಥವಾ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದ್ರೆ ಕೇವಲ ನಾವು ಒಳ್ಳೆ ಸರ್ಟಿಫಿಕೇಟ್ ಮಾಸ್ಟರ್ ಡಿಗ್ರಿ ತಗೊಂಡು ಡಿಗ್ರಿಗಳು ತಗೊಂಡ್ರೆ ನಮ್ಗೆ ಜಾಬ್ಗಳು ಸಿಗ್ತೇವೆ ಅನ್ನುವಂಥದ್ದು ತಪ್ಪು ಪರಿಕಲ್ಪನೆ. ಇವತ್ತು ನಾವೇನ್ ಮಾಡಬೇಕು, ನಾವು ನಮ್ಮ ಒಂದು ಕೌಶಲ್ಯವನ್ನು ಅಥವಾ ನಮ್ಮ ಸ್ಕಿಲ್ಸ್ ಏನಿದೆ ಅದನ್ನ ನಾವು ಇಂಪ್ರೂವೈಸ್ ಮಾಡಿಕೊಂಡು ಅದರ ಬೇಸ್ ಮೇಲೆ ಅಂದ್ರೆ ನಿಮ್ಮ ಕೌಶಲ್ಯ ಯಾವುದರಲ್ಲಿ ಚೆನ್ನಾಗಿದೆ, ಎಲ್ಲಾ ಮಕ್ಕಳು ಕೂಡ ಒಂದೇ ಇರೋದಿಲ್ಲ. ಎಲ್ಲ ಪೇರೆಂಟ್ಸ್ಗೂ ಕೂಡ ಮತ್ತೆ ಸ್ಟೂಡೆಂಟ್ಸ್ ಕೂಡ ಅರ್ಥ ಮಾಡ್ಕೋಬೇಕಾಗೋದು ಏನಂತಂದ್ರೆ ಎಲ್ಲರೂ ಕೂಡ ಅವರದೇ ಆದಂತ ಎಬಿಲಿಟಿ ಇರುತ್ತೆ ಎಲ್ಲ ಮಕ್ಕಳಿಗೂ ಕೂಡ. ಅದನ್ನು ನಾವು ಗುರುತಿಸಿ ಅಂತ ಮಕ್ಕಳಿಗೆ ಅದೇ ರೀತಿಯ ಒಂದು ಕೋರ್ಸ್ ಅನ್ನ ಅಥವಾ ಅದೇ ರೀತಿಯ ಒಂದು ಕೌಶಲ್ಯವನ್ನು ನಾವು ಕೊಡಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಆ ರೀತಿಯ ಒಂದು ಜಾಬ್ಗಳನ್ನು ಹುಡ್ಕೊಳ್ಳಿಕ್ಕೆ ಅವ್ರಿಗೆ ನಾವು ಪ್ರೇರೇಪಿಸಬೇಕಾಗತ್ತೆ. ಸೊ ಒಂದು ಸಿಂಪಲ್ ಆಗಿ ನಾವು ಯಾವತ್ತೂ ಹೇಳ್ತೀವಿ, ಒಂದು ಮೀನನ್ನ ಹೇಗೆ ನಾವು ಹಾರ್ಲಿಕ್ಕೆ ಬಿಡ್ತೀವೋ ಅಥವಾ ಒಂದು ಅಕ್ಕಿಯನ್ನು ಹೇಗೆ ಈಜಲಿಕ್ಕೆ ಬಿಡ್ಲಿಕ್ಕೆ ಆಗೋದಿಲ್ವೋ, ಅಕ್ಕಿ ನಮಗೆ ಪಕ್ಷಿ ಏನಾಗುತ್ತೆ ಸರ್ ನೀರಲ್ಲಿ ಈಜಲಿಕ್ಕೆ ಬರೋದಿಲ್ಲ, ಅಥವಾ ಅದೇ ರೀತಿ ಒಂದು ಮೀನು ಏನಾಗುತ್ತೆ ನಮಗೆ ಹಾರ್ಲಿಕ್ಕೆ ಬರೋದಿಲ್ಲ. ಹಾಗೆ ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿ ಅವರದೇ ಆದಂತಹ ಒಂದು ಕೌಶಲ್ಯ ಗುಣಗಳಿರ್ತವೆ, ಅವರದೇ ಆದಂತಹ ಎಬಿಲಿಟಿ ಇರುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿ ಆ ರೀತಿಯ ಒಂದು ಕೌಶಲ್ಯ ಒಂದು ವೃತ್ತಿಯಲ್ಲಿ ಅವರನ್ನು ನಾವು ತೊಡಗಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಮೊದಲನೇ ಕಾರ್ಯ ಏನ್ ಮಾಡುತ್ತೆ ಅಂತಂದ್ರೆ, ನೀವು SSLC ಫೇಲ್ ಆಗಿದ್ರು ಅಥವಾ SSLC ಪಾಸ್ ಆಗಿದ್ರು ಅಥವಾ ಡಿಗ್ರಿ ಫೇಲ್ ಆಗಿದ್ರು ಪಾಸ್ ಆಗಿದ್ರು ಅಥವಾ PUC ಫೇಲ್ ಆಗಿದ್ರು ಪಾಸ್ ಆಗಿದ್ರು, ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಎಬಿಲಿಟಿ ಏನಿದೆ ಅನ್ನೋದನ್ನ ನಾವು ಗುರುತಿಸ್ತೀವಿ. ನಿಮ್ಮ ಎಬಿಲಿಟಿಗೆ ತಕ್ಕ ಹಾಗೆ ಅದನ್ನು ನಾವು ಪ್ರೋತ್ಸಾಹಿಸ್ತೀವಿ. ಸೊ ಹಾಗೆ ನೋಡಿದ್ರೆ ಅನೇಕ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಹೋಗಿರ್ತಕ್ಕಂಥ ಮಕ್ಕಳು ಸುಮಾರು ಒಂದು ಸಾಧನೆಗಳನ್ನು ಮಾಡಿದ್ದಾರೆ. ಹಾಗೆ ಈಗಲೂ ಕೂಡ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಎಸ್ ಮುಂದೆ ಏನಾಗುತ್ತೆ, ಈಗ ಆಲ್ರೆಡಿ 10th ಮತ್ತು 12th ರಿಸಲ್ಟ್ಸ್ ಬಂದಿದೆ.
ಈಗ ಪ್ರೆಸೆಂಟ್ಗೆ ಯಾರೇ ಮಕ್ಕಳು ಕೂಡ ಅರೆ ನಾವು 10th ಫೇಲ್ ಆಗ್ಬಿಟ್ಟಿದ್ವಿ 12th ಫೇಲ್ ಆಗ್ಬಿಟ್ಟಿದ್ವಿ ಅಂತ ಎದೆಗುಂದಬೇಕಾಗಿಲ್ಲ. ಸೊ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 10 ರಿಂದ 15 ಒಂದು ಡಿಪ್ಲೊಮಾ ಕೋರ್ಸಸ್ ಅಂದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳನ್ನು ನಮ್ಮಲ್ಲಿ ರನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇಂಜಿನಿಯರಿಂಗ್ ಆಗಿರ್ಬೋದು. ಈ ಕಂಪ್ಯೂಟರ್ನ ಒಂದು ಈ ಕೋರ್ಸ್ನ ಅನುಕೂಲ ಏನಂತಂದ್ರೆ ಸರ್, ಈವನ್ 10th ಆಗಿರ್ತಕ್ಕಂಥ ಮಕ್ಕಳು 12th ಮುಗಿದು ಅಥವಾ ಸೆಕೆಂಡ್ PUC ಮುಗಿದು ಪಾಸ್ ಅಥವಾ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಬರ್ಬೋದು, ಬಂದು ಈ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕೋರ್ಸ್ ಅನ್ನು ತಗೊಳ್ಳೋದ್ರ ಮೂಲಕ ತಮ್ಮ ಕರಿಯರ್ ಅನ್ನ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೋಬಹುದು. ಸೊ ಈಗ ಆ ಒಂದು ಪ್ರೆಸೆಂಟ್ ಸರ್ವೆ ಏನ್ ಹೇಳುತ್ತೆ ಅಂತಂದ್ರೆ, ಪ್ರೆಸೆಂಟ್ ಸುಮಾರು ಲ್ಯಾಕ್ಸ್ ಆಫ್ ಜಾಬ್ಸ್ ಆರ್ ಅವೈಲಬಲ್ ಇನ್ ದ ನೆಟ್ವರ್ಕಿಂಗ್ ಡೊಮೈನ್. ಅಂದ್ರೆ ಹಾರ್ಡ್ವೇರ್ ಸೆಗ್ಮೆಂಟ್ ಅಲ್ಲಿ ಮತ್ತೆ ನಮ್ಮ ನೆಟ್ವರ್ಕಿಂಗ್ ಸೆಗ್ಮೆಂಟ್ ಅಲ್ಲಿ ಸುಮಾರು ಜಾಬ್ಸ್ ಓಪನಿಂಗ್ ಇದೆ. ಪ್ರಾಬ್ಲಮ್ ಏನಂತಂದ್ರೆ ಪ್ರಾಪರ್ ಸ್ಕಿಲ್ಡ್ ಎಂಪ್ಲಾಯೀಸ್ ನಮ್ಮ ಉದ್ಯೋಗ ಆಧಾರಿತ ತರಬೇತಿ ಕೋರ್ಸ್ಗಳನ್ನು ನಾವು ಸುಮಾರು ವರ್ಷಗಳಿಂದ ನಡೆಸ್ಕೊಂಡ್ ಬಂದಿದ್ದೀವಿ. ಈಗಲೂ ಕೂಡ 100% ಒಂದು ಪ್ಲೇಸ್ಮೆಂಟ್ ಟ್ರೈನಿಂಗ್ ಅನ್ನು ನಾವು ಕೊಡ್ತಾ ಇದ್ದೀವಿ. ಕಂಪನಿಗಳಿಗೆ ಸಿಗ್ತಾ ಇಲ್ಲ. ಆಗ ನೋಡಿದ್ರೆ ನಮ್ಮ ಹೊಸಕೋಟೆ ಸುತ್ತಮುತ್ತ ನಮ್ಮ ಬ್ಯಾಂಗ್ಳೂರಿನಲ್ಲಿ ಸಾವಿರಾರು ಕಂಪನಿಗಳಿದಾವೆ. ಪ್ರತಿಯೊಂದು ಕಂಪನಿಯಲ್ಲೂ ಕೂಡ ಕಡಾಖಂಡಿತವಾಗಿ ಒಂದು ಕಂಪ್ಯೂಟರ್ ಅಡ್ಮಿನಿಸ್ಟ್ರೇಟರ್ ಅಥವಾ ನೆಟ್ವರ್ಕ್ ಇಂಜಿನಿಯರ್, ಹಾರ್ಡ್ವೇರ್ ನೆಟ್ವರ್ಕ್ ಇಂಜಿನಿಯರ್ಗಳ ಕೊರತೆ ಇದ್ದೇ ಇದೆ. ಹಾಗಾಗಿ ನಾವ್ ಹೇಳೋದೇನಂತಂದ್ರೆ, ನಿಮ್ಮ ಒಂದು ಪ್ರಾಪರ್ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಏನು ಸಬ್ಜೆಕ್ಟ್ ಅಂದ್ರೆ ವಿಷಯಾಧಾರಿತ ತರಬೇತಿ ಅಲ್ಲದೇನೆ ಅದರ ಜೊತೆಗೆ ನಿಮ್ಮ ಒಂದು ಕರಿಕ್ಯುಲಮ್ ಏನಿರುತ್ತೆ, ನಿಮ್ಮ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಮತ್ತೆ ಒಂದು ಇಂಡಸ್ಟ್ರಿಯಲ್ಲಿ ಯಾವ ರೀತಿ ನಿಮ್ಮ ಒಂದು ಪಾತ್ರಗಳಿರ್ತವೆ, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಒಬ್ಬ ವಿದ್ಯಾರ್ಥಿಯಿಂದ ಒಂದು ವೃತ್ತಿಪರ ಒಂದು ಎಂಪ್ಲಾಯಿ ಆಗಿ ಒಬ್ಬ ಕನ್ವರ್ಟ್ ಆಗಬೇಕು ಅಂದ್ರೆ ಏನೆಲ್ಲ ನಿಮ್ಗೆ ಲಕ್ಷಣಗಳು ಬೇಕು ಅಥವಾ ಸ್ಕಿಲ್ಸ್ ಇರಬೇಕು ಅನ್ನೋಂಥದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನಮ್ಮ ವಿದ್ಯಾರ್ಥಿಗಳನ್ನ, ನೀವು ಈಗ ಆಲ್ರೆಡಿ ನೀವು ಮಾತಾಡಿದ್ದೀರಾ, ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಇದ್ದಾರೆ, ಯಾವ ರೀತಿ ಅವರು ಸ್ಕಿಲ್ಡ್ ಆಗಿದ್ದಾರೆ ಅನ್ನೋಂಥದ್ದು ನಿಮ್ಗೆ ಆಲ್ರೆಡಿ ನೀವು ಮಾತಾಡಿದ್ದೀರಾ ಮಕ್ಕಳ ಜೊತೆ. ಸೊ ವಿ ಮೇಕ್ ಶೋರ್ ದಟ್ ಓಕೆ, ಎಲ್ಲ ವಿದ್ಯಾರ್ಥಿಗಳು ಕೇವಲ ಸರ್ಟಿಫಿಕೇಟ್ ತಗೊಂಡು ನಾವು ಮನೇಲಿ ಇಟ್ಕೊಂಡ್ವಿ ಅಂದ್ರೆ ಜಾಬ್ ಸಿಗೋದಿಲ್ಲ. ಆ ಸ್ಕಿಲ್ಸ್ ಅನ್ನು ಯುಟಿಲೈಸ್ ಮಾಡ್ಕೋಬೇಕು. ಅವರೊಂದು ಕಂಪನಿಯಲ್ಲಿ ತಮ್ಮ ಸ್ಥಾನವನ್ನು ಗಿಟ್ಸ್ಕೋಬೇಕು. ಅಲ್ಲಿಂದ ತಮ್ಮ ಜರ್ನಿ ಶುರು ಮಾಡಬೇಕು. ಅಲ್ಲಿರ್ತಕ್ಕಂಥ ವಾತಾವರಣ, ಅಲ್ಲಿ ಸಿಗ್ತಕ್ಕಂಥ ಅವಕಾಶಗಳು ಅದನ್ನು ಬಳಸ್ಕೊಂಡು ಬೆಳಿಬೇಕು ಅಲ್ವಾ ಸರ್? ಯಾವುದೇ ಆಗಲಿ ನಾವು ಕೂಡ ಆಸ್ ಅ ಫ್ರೆಶರ್ ಆಗಿ ಬಂದಿರ್ತೀವಿ, ಹೋಗಿದ ತಕ್ಷಣ ನಮ್ಗೊಂದು ಮ್ಯಾನೇಜರ್ ಪೊಸಿಷನ್ ಸಿಗೋದಿಲ್ಲ. ಹಂತವಾಗಿ ಬೆಳೀತಾ ಅಲ್ಲಿ ಸಿಗ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ತಾ ಅವರ ಕೌಶಲ್ಯವನ್ನ ವೃದ್ಧಿಗೊಳಿಸ್ಕೊಳ್ತಾ ಅವರು ತಮ್ಮ ಒಂದು ಜೀವನವನ್ನ ರೂಪಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನೆಲ್ಲ ವಿದ್ಯಾರ್ಥಿಗಳಿಗೂ ಹೇಳೋದೇನಂತಂದ್ರೆ, ಬನ್ನಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಒಂದೇ ಅಲ್ಲ, ಅದರ ಜೊತೆಯಲ್ಲಿ ಡಿಪ್ಲೊಮಾ ಇನ್ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಇದೆ, ಡಿಪ್ಲೊಮಾ ಇನ್ HR ಅಂಡ್ ಅಡ್ಮಿನಿಸ್ಟ್ರೇಷನ್ಸ್ ಇದೆ, ಡಿಪ್ಲೊಮಾ ಇನ್ ಫಿನಾನ್ಷಿಯಲ್ ಅಕೌಂಟಿಂಗ್ ಟ್ಯಾಕ್ಸೇಷನ್ ಕೋರ್ಸ್ಗಳನ್ನು ರನ್ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಕೆಲವೊಂದು ನಮ್ಮ ನರ್ಸರಿ ಟೀಚರ್ ಟ್ರೈನಿಂಗ್, ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ಗಳು ನಮ್ಮಲ್ಲಿ ನಡೀತವೆ. ಸೊ ಹಾಗಾಗಿ ಇಲ್ಲಿ ಬಂದು ನೀವು ಒಳ್ಳೆಯ ಒಂದು ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಂಪ್ಲೀಟ್ ಆಗಿ ಇಲ್ಲಿ 2 ವಿಚಾರಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀವಿ: ಶಿಸ್ತು ಮತ್ತೆ ಶ್ರದ್ಧೆ, ಸಂಯಮ. ಈ 3 ಕೂಡ ತುಂಬಾ ಅಗತ್ಯ ಬರುತ್ತೆ ಒಂದು ವಿದ್ಯಾರ್ಥಿಗಳಿಗೆ ಈಗಿನ ಕಾಲಘಟ್ಟದಲ್ಲಿ. ಸೊ ಶಿಸ್ತು ನಿಮ್ಮಲ್ಲಿತ್ತು, ಶ್ರದ್ಧೆ ನಿಮ್ಮಲ್ಲಿದೆ, ಸಂಯಮ ನಿಮ್ಮಲ್ಲಿದೆ ಅಂದ್ರೆ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರಾ ಅಂತ ನನ್ನ ಒಂದು ಸಲಹೆ. ಸೊ ಅದೇ ರೀತಿಯಲ್ಲಿ ನೀವು ಬನ್ನಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೌನ್ಸಿಲಿಂಗ್ ತಗೊಳ್ಳಿ. ನಿಮಗೆ ಯಾವುದು ಸೂಕ್ತವಾಗಿರುತ್ತೋ ಅಂತ ನಾವು ಕೂಡ ಸಜೆಷನ್ ಮಾಡ್ತೀವಿ ನಿಮ್ಮ ಒಂದು ಈ ಕೇಪಬಿಲಿಟಿ ತಕ್ಕ ಹಾಗೆ. ನಂತರ ನೀವು ಯಾವ ರೀತಿಯಲ್ಲಿ ನಿಮ್ಮ ಕರಿಯರ್ ಅನ್ನು ನೀವು ಶುರು ಮಾಡಬೇಕು ಅನ್ಕೊಂಡಿದ್ದೀರೋ ಅದು ನೀವು ಕೂಡ ನಿರ್ಧಾರ ಮಾಡಬಹುದು. ಓಕೆ, ಧನ್ಯವಾದಗಳು ಎಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.